ಗೆಳೆಯರೇ, ಇತ್ತೀಚೆಗೆ ನಡೆದ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಮೈದಾನದಲ್ಲೇ ಮಂಡಿಯೂರಿ ಕಣ್ಣೀರಿಡುತ್ತಿದ್ದ ಒಬ್ಬ ಗೋಲ್ ಕೀಪರ್ನ ಫೋಟೋ ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗಿತ್ತು. ವಿಶ್ವಕಪ್ಗಿಂತ ಮೊದಲು ಈತನನ್ನ ಯಾರೂ ಅಷ್ಟಾಗಿ ಗುರುತಿಸ್ತಾ ಇರಲಿಲ್ಲ. ಆದರೆ ಇವತ್ತು ಇಡೀ ಜಗತ್ತೇ ಈತನ ಹೆಸರನ್ನು ಜಪಿಸ್ತಾ ಇದೆ. ಆ ಹೆಸರೇ ಒಜಿನ್ಯಾ. ಹೌದು, ಜಗತ್ತಿನ ಅತ್ಯಂತ ಸಣ್ಣ ದ್ವೀಪರಾಷ್ಟ್ರಗಳಲ್ಲಿ ಒಂದಾದ ಕೇಪ್ ವರ್ಡೆ ತಂಡದ ಗೋಡೆಯಂತೆ ನಿಂತು ಫುಟ್ಬಾಲ್ ಜಗತ್ತಿನ ದೈತ್ಯ ತಂಡ ಸ್ಪೇನ್ ಅನ್ನು ನಡುಗಿಸಿದ ಆಟಗಾರನೇ ಈ ಒಜಿನ್ಯಾ. ಈತ ಸುಮಾರು 14 ವರ್ಷಗಳ ಹಿಂದೆಯೇ ತಮ್ಮ ದೇಶಕ್ಕಾಗಿ ಪಾದಾರ್ಪಣೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಇವರೇ ಆ ತಂಡದ ನಾಯಕ, ಲೀಡರ್ ಹಾಗೂ ಅತ್ಯಂತ ನಂಬಿಕಸ್ಥ ಆಟಗಾರ. ಆದರೆ ಇವರ ಈ ಫುಟ್ಬಾಲ್ ಜರ್ನಿಯ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥೆ ಇದೆ. ಒಜಿನ್ಯಾ ಅವರಿಗೆ ಕೇವಲ 12 ವರ್ಷ ವಯಸ್ಸಾಗಿದ್ದಾಗ ಅವರು ತಮ್ಮ ಹೆತ್ತವರಿಂದ ದೂರವಾಗಿ ಸಾವೋ ವಿಸೆಂಟಿ ಎಂಬ ಸಣ್ಣ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ತಮ್ಮ ಅಜ್ಜಿಯ ಬಳಿ ಬಂದು ವಾಸಿಸತೊಡಗಿದರು. ಆ ಅಜ್ಜಿಯೇ ಇವರನ್ನು ಪ್ರೀತಿಯಿಂದ ಬೆಳೆಸಿದ್ದು ಮತ್ತು ಅವರ ಜೊತೆಯಲ್ಲಿಯೇ ಒಜಿನ್ಯಾ ಮೊಟ್ಟಮೊದಲ ಬಾರಿಗೆ ಫುಟ್ಬಾಲ್ ಆಡಲು ಶುರು ಮಾಡಿದ್ದು. ಮುಂದೆ ಅವರು ಪ್ರೊಫೆಷನಲ್ ಫುಟ್ಬಾಲ್ ಆಡಲು ಶುರು ಮಾಡಿದಾಗ ತಮ್ಮ ಅಜ್ಜಿಗೆ ವಿಶಿಷ್ಟ ಗೌರವ ಸಲ್ಲಿಸಲು ಒಂದು ನಿರ್ಧಾರ ಮಾಡಿದರು. ಪೋರ್ಚುಗೀಸ್ ಭಾಷೆಯಲ್ಲಿ ಒಜಿನ್ಯಾ ಎಂದರೆ ಚಿಕ್ಕ ಅಜ್ಜಿ ಎಂದರ್ಥ. ತಮ್ಮ ಅಜ್ಜಿಯ ಮೇಲಿನ ಆಳವಾದ ಪ್ರೀತಿಗಾಗಿ ಅವರು ಇದನ್ನೇ ತಮ್ಮ ನಿಕ್ ನೇಮ್ ಆಗಿ ಬಳಸಿಕೊಂಡರು. ಆದರೆ ಕೇವಲ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಕನಸುಗಳು ನನಸಾಗುವುದಿಲ್ಲ. ಅದಕ್ಕೆ ತಕ್ಕ ಕಠಿಣ ಪರಿಶ್ರಮ ಬೇಕು. ಒಜಿನ್ಯಾ ಅವರ ಬದುಕು ಅಷ್ಟು ಸುಲಭವಾಗಿರಲಿಲ್ಲ. ಅವರು ಯಾವುದೇ ದೊಡ್ಡ ಕ್ಲಬ್ನ ಸ್ಟಾರ್ ಅಥವಾ ಪೋಸ್ಟರ್ ಬಾಯ್ ಆಟಗಾರನಾಗಿರಲಿಲ್ಲ. ತಮ್ಮ ವೃತ್ತಿ ಜೀವನದ ಬಹುಪಾಲು ಸಮಯವನ್ನು ಅವರು ಪೋರ್ಚುಗಲ್ನ ಲೋವರ್ ಡಿವಿಷನ್ ಲೀಗ್ಗಳಲ್ಲಿ ಆಡುತ್ತಾ ಕಳೆದರು. ವಾಸ್ತವವಾಗಿ ಅವರು ವೃತ್ತಿಪರ ಫುಟ್ಬಾಲ್ ಆಡಲು ಗಂಭೀರವಾಗಿ ಶುರು ಮಾಡಿದ್ದೇ ತಮ್ಮ 25ನೆಯ ವಯಸ್ಸಿನಲ್ಲಿ. ಆದರೂ ತಮ್ಮ ದೇಶದ ಪರ ಆಡುವ ಅವರ ಬದ್ಧತೆ ಮತ್ತು ಕ್ರೀಡಾ ಮನೋಭಾವ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಅದರ ಫಲವಾಗಿಯೇ ಕೇಪ್ ವರ್ಡೆ ತಂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಾಗ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಸಿಕ್ಕಿದ್ದು ಇದೇ 40 ವರ್ಷದ ಹಿರಿಯ ಸಿಂಹಕ್ಕೆ. ಪಂದ್ಯದುದ್ದಕ್ಕೂ ಸ್ಪೇನ್ ಆಟಗಾರರು ಗೋಲ್ಗಾಗಿ ಪ್ರಯತ್ನಿಸುತ್ತಲೇ ಇದ್ದರು. ಬರೋಬ್ಬರಿ 26 ಬಾರಿ ಗೋಲ್ ಗಡೆಗೆ ದಾಳಿ ಮಾಡಿದರು. ಅದರಲ್ಲಿ 8 ಶಾಟ್ಗಳು ನೇರವಾಗಿ ಟಾರ್ಗೆಟ್ಗೆ ಇದ್ದವು. ಆದರೆ ಅವೆಲ್ಲವನ್ನು ದಿಟ್ಟವಾಗಿ ಎದುರಿಸುವುದೇ ಈ ಒಜಿನ್ಯಾ. ಅಂತಿಮವಾಗಿ ವಿಸಿಲ್ ಬಿದ್ದಾಗ ಸ್ಕೋರ್ ಲೈನ್ ಇದ್ದಿದ್ದು 0-0. ಹೌದು, ಸ್ಪೇನ್ ತಂಡಕ್ಕೆ ಒಂದು ಗೋಲ್ ಕೂಡ ಹೊಡೆಯಲು ಬಿಡದಂತೆ ತಡೆದದ್ದು ಈ ಒಜಿನ್ಯಾ. 12ನೇ ವಯಸ್ಸಿನಲ್ಲಿ ಅಜ್ಜಿಯ ಜೊತೆ ಫುಟ್ಬಾಲ್ ಆಡಲು ಶುರು ಮಾಡಿದ ಹುಡುಗ ಇಂದು 40ನೇ ವಯಸ್ಸಿನಲ್ಲಿ ಇಡೀ ವಿಶ್ವಕಪ್ನ ರಿಯಲ್ ಹೀರೋ ಆಗಿ ಹೊರಹೊಮ್ಮಿದ್ದ. ಈ ವಿಶ್ವಕಪ್ ಪಂದ್ಯಕ್ಕೂ ಮುನ್ನ ಇನ್ಸ್ಟಾಗ್ರಾಂನಲ್ಲಿ ಒಜಿನ್ಯಾ ಅವರಿಗೆ ಇದ್ದಿದ್ದು ಕೇವಲ 50,000 ಫಾಲೋವರ್ಸ್. ಆದರೆ ಸ್ಪೇನ್ ವಿರುದ್ಧದ ಆ ಒಂದು ಪಂದ್ಯದ ನಂತರ ಅವರ ಫಾಲೋವರ್ಸ್ ಸಂಖ್ಯೆ ಬರೋಬ್ಬರಿ 4 ಮಿಲಿಯನ್ಗಿಂತಲೂ ಹೆಚ್ಚರು. ಹೌದು, ಇದನ್ನೇ ಹೇಳೋದು ಟ್ಯಾಲೆಂಟ್ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಜಗತ್ತೇ ನಮ್ಮ ಕಾಲಬದಿಗೆ ಬಂದು ನಿಲ್ಲುತ್ತೆ ಅಂತ. ವಯಸ್ಸು ಕೇವಲ ಒಂದು ಸಂಖ್ಯೆ ಅನ್ನೋದಕ್ಕೆ ಮತ್ತು ನೆವರ್ ಗಿವ್ ಅಪ್ ಆಟಿಟ್ಯೂಡ್ಗೆ ಒಜಿನ್ಯಾ ಅವರೇ ಉತ್ತಮ ಉದಾಹರಣೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಚಾರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.